ನಮಸ್ಕಾರ ಸ್ನೇಹಿತರೆ, ವಿಜಯ್ ಸ್ಫೂರ್ತಿ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ರಹಸ್ಯವನ್ನು ಹಂಚಿಕೊಳ್ಳಲಿದ್ದೇನೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಿಮ್ಮ ಅಂತರಾತ್ಮವನ್ನು ಬಡಿದು ಎಚ್ಚರಿಸುವ ಒಂದು ಸಂಚಲನ. ಎಲ್ಲರೂ ಆರಾಮವಾಗಿ ಕುಳಿತುಕೊಳ್ಳಿ, ಸಾಧ್ಯವಾದರೆ ಹೆಡ್ಫೋನ್ ಹಾಕಿಕೊಳ್ಳಿ ಮತ್ತು ಈ ಮಾತುಗಳನ್ನು ನಿಮ್ಮ ಹೃದಯದ ಆಳಕ್ಕೆ ಇಳಿಸಿಕೊಳ್ಳಿ. ನಮ್ಮ ಈ ಜಗತ್ತಿನಲ್ಲಿ ಎರಡು ತರಹದ ಜನರಿದ್ದಾರೆ. ಒಬ್ಬರು ಕೇವಲ ಬದುಕುತ್ತಾರೆ, ಮತ್ತೊಬ್ಬರು ಬದುಕನ್ನು ಸೃಷ್ಟಿಸುತ್ತಾರೆ. ಈ ವ್ಯತ್ಯಾಸ ಇರುವುದು ಹಣದಲ್ಲಲ್ಲ, ಬಣ್ಣದಲ್ಲಲ್ಲ ಅಥವಾ ಹುಟ್ಟಿದ ಜಾಗದಲ್ಲಲ್ಲ. ಈ ವ್ಯತ್ಯಾಸ ಇರುವುದು ಕೇವಲ ಒಂದೇ ಒಂದು ವಿಚಾರದಲ್ಲಿ, ಅದೇ ಮನಸ್ಥಿತಿ. ಹೌದು, ಮನಸ್ಥಿತಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಒಂದು ಬೃಹದಾಕಾರದ ಕ್ರೀಡಾಂಗಣದ ಮಧ್ಯೆ ನಿಂತಿದ್ದೀರಿ. ನಿಮ್ಮ ಸುತ್ತಲೂ 50,000 ಜನ ಸೇರಿದ್ದಾರೆ. ಆ 50,000 ಜನರು ಎದ್ದು ನಿಂತು ನಿಮ್ಮ ಕಡೆ ಬೆರಳು ತೋರಿಸಿ ಜೋರಾಗಿ ಕಿರುಚುತ್ತಿದ್ದಾರೆ. ನಿನ್ನಿಂದ ಇದು ಸಾಧ್ಯವಿಲ್ಲ, ನೀನು ಸೋಲುತ್ತೀಯಾ, ನಿನಗೆ ಯೋಗ್ಯತೆ ಇಲ್ಲ ಎಂದು. ಆ ಶಬ್ದ ಎಷ್ಟೊಂದು ಭಯಾನಕವಾಗಿರುತ್ತೆ ಅಲ್ವಾ? ಆದರೆ ಅಂತಹ ಸಂದರ್ಭದಲ್ಲಿಯೂ ನಿಮ್ಮ ಎದೆಯ ಆಳದಿಂದ ಒಂದು ಸಣ್ಣ ದನಿ, ಇಲ್ಲ, ನನ್ನಿಂದ ಸಾಧ್ಯವಿದೆ, ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಹೇಳುತ್ತದೆಯಲ್ಲ. ಆ ದನಿಗೆ ಇರುವ ಶಕ್ತಿಯೇ ಅಸಾಮಾನ್ಯವಾದದ್ದು. ಒಂದು ಸುಂದರವಾದ ಹಳ್ಳಿಯ ಉದಾಹರಣೆ ತಗೊಳ್ಳೋಣ. ಅಲ್ಲಿ ಅರ್ಜುನ ಎನ್ನುವ ಒಬ್ಬ ಬಾಲಕನಿದ್ದ. ಅರ್ಜುನನಿಗೆ ಕ್ರಿಕೆಟ್ ಆಡುವುದು ಅಂದ್ರೆ ಪಂಚಪ್ರಾಣ. ಅವನಿಗೆ ಶಾಲೆಯ ತಂಡಕ್ಕೆ ಆಯ್ಕೆಯಾಗಬೇಕು ಎಂಬ ದೊಡ್ಡ ಕನಸಿತ್ತು. ಆದರೆ ಆಯ್ಕೆಯ ದಿನ ಬಂದಾಗ ತರಬೇತುದಾರರು ಅವನ ಎತ್ತರ ನೋಡಿ, ಆಟ ನೋಡಿ, ನೋಡು ಅರ್ಜುನ, ನಿನಗೆ ಈ ಆಟ ಆಡೋಕೆ ಆಗಲ್ಲ, ನೀನು ಮನೆಗೆ ಹೋಗು ಎಂದು ಹೇಳಿ ಕಳುಹಿಸಿದರು. ಅವತ್ತು ಅರ್ಜುನ ಮನೆಗೆ ಹೋಗಿ ಎಷ್ಟು ಅತ್ತ ಅಂದ್ರೆ ಅವನ ಕಣ್ಣೀರಿನಲ್ಲಿ ಅವನ ಕನಸುಗಳೇ ಕರಗಿ ಹೋಗುವಂತಿತ್ತು. ಊರವರು ಅಂದರು, ಬಿಡು ಮಾರಾಯ, ನಿನಗೆ ಇದು ಬರೆದಿಲ್ಲ ಅಂತ. ಇದನ್ನೇ ನಾವು ಫಿಕ್ಸೆಡ್ ಮೈಂಡ್ಸೆಟ್ ಅಥವಾ ಸ್ಥಿರ ಮನಸ್ಥಿತಿ ಅಂತ ಕರೆಯೋದು. ಅಂದ್ರೆ ಸೋತ ತಕ್ಷಣ ಎಲ್ಲ ಮುಗೀತು ಅಂದುಕೊಳ್ಳೋದು. ಆದರೆ ಅರ್ಜುನ ಹಾಗೆ ಮಾಡಲಿಲ್ಲ. ಅವನು ತನ್ನ ಸೋಲನ್ನೇ ಒಂದು ಮೆಟ್ಟಿಲನ್ನಾಗಿ ಮಾಡಿಕೊಂಡ. ಅವನು ಅಂದುಕೊಂಡ, ನಾನು ಸೋತಿರಬಹುದು, ಆದರೆ ನಾನು ಮುಗಿದು ಹೋಗಿಲ್ಲ. ನನ್ನಲ್ಲಿರುವ ಕೊರತೆ ಏನು ಅಂತ ನಾನು ತಿಳ್ಕೋಬೇಕು. ಪ್ರತಿದಿನ ಬೆಳಿಗ್ಗೆ ಕೋಳಿ ಕೂಗುವ ಮುಂಚೆಯೇ ಎದ್ದು ಮೈದಾನಕ್ಕೆ ಹೋಗಿ ಅಭ್ಯಾಸ ಶುರು ಮಾಡಿದ. ಪ್ರತಿಯೊಂದು ಎಸೆತವನ್ನು, ಪ್ರತಿಯೊಂದು ಹೊಡೆತವನ್ನು ತಿದ್ದಿಕೊಂಡ. ಅವನು ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಮಾತನ್ನ ಮಂತ್ರದಂತೆ ಜಪಿಸುತ್ತಿದ್ದ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ಐ ಆಮ್ ದ ಬೆಸ್ಟ್. ಯಾವಾಗ ನಾವು ಕನ್ನಡಿಯ ಮುಂದೆ ನಿಂತು ನಮ್ಮ ಕಣ್ಣುಗಳಲ್ಲಿ ಕಣ್ಣಿಟ್ಟು ನನ್ನಿಂದ ಸಾಧ್ಯವಿದೆ ಎಂದು ಹೇಳುತ್ತೇವೋ, ಆಗ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಅರ್ಜುನ ಕೂಡ ಅದನ್ನೇ ಮಾಡಿದ. ಕೆಲವೇ ವರ್ಷಗಳಲ್ಲಿ ಅದೇ ಊರಿನ ಜನ ಯಾರು ಇವನನ್ನು ತಿರಸ್ಕರಿಸಿದ್ದರೋ ಅವರೇ ಇವನ ಆಟವನ್ನು ನೋಡಿ ಚಪ್ಪಾಳೆ ತಟ್ಟುವ ಹಾಗೆ ಬೆಳೆದ. ಮೈಕಲ್ ಜೋರ್ಡಾನ್ ಎಂಬ ಜಾಗತಿಕ ಆಟಗಾರನ ಕಥೆಯೂ ಇದೇ ಆಗಿತ್ತು. ಆದರೆ ನಮ್ಮ ಅರ್ಜುನನ ಕಥೆ ನಮ್ಮ ಮಣ್ಣಿನ ಕಥೆ. ಸ್ನೇಹಿತರೆ, ಜೀವನ ಹೀಗೆ ಅಲ್ವಾ? ಕೆಲವೊಮ್ಮೆ ನಾವು ಅಂದುಕೊಂಡಿದ್ದು ಆಗೋದಿಲ್ಲ. 4 ತಿಂಗಳ ಹಿಂದೆ ನನ್ನ ಪರಿಚಯದ ಒಬ್ಬರು ಕಾಲಿಗೆ ಬಲವಾದ ಏಟು ಮಾಡಿಕೊಂಡರು. ವೈದ್ಯರು ಕಾಲಿಗೆ ಪ್ಲೇಟ್ ಹಾಕಬೇಕು, ಸ್ಕ್ರೂ ಹಾಕಬೇಕು ಅಂದರು. ಅವರು ಹಾಸಿಗೆಯಲ್ಲೇ ಮಲಗಿರಬೇಕಾಯಿತು. ಅಯ್ಯೋ, ನನ್ನ ಜೀವನ ಮುಗೀತು, ಇನ್ನು ನಾನು ನಡೆಯೋದು ಕಷ್ಟ ಎಂದು ಅವರು ಅಂದುಕೊಂಡಿದ್ದರೆ ಇವತ್ತು ಅವರು ಅಲ್ಲಿಯೇ ಇರುತ್ತಿದ್ದರು. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾರು ಯೋಚನೆ ಮಾಡ್ತಾರೆ, ಈ ಗಾಯವಾಸಿಯಾಗುತ್ತೆ, ನಾನು ಮತ್ತೆ ಓಡ್ತೀನಿ ಎಂಬ ಛಲ ಅವರಲ್ಲಿತ್ತು. ಗತಕಾಲ ಗತಿಸಿ ಹೋಗಿದೆ, ಅದು ಮತ್ತೆ ಬರುವುದಿಲ್ಲ. ನೆನ್ನೆ ಆಗಿ ಹೋದ ಘಟನೆಗಳನ್ನು ನೆನೆಸಿಕೊಂಡು ಕೂರುವ ಬದಲು ನಾಳೆ ಏನಾಗಬೇಕು ಎನ್ನುವುದರ ಕಡೆ ಗಮನ ಕೊಡುವುದೇ ಗ್ರೋತ್ ಮೈಂಡ್ಸೆಟ್ ಅಥವಾ ಬೆಳವಣಿಗೆಯ ಮನಸ್ಥಿತಿ. ಇನ್ನೊಂದು ರೋಚಕವಾದ ಕಥೆ ಹೇಳ್ತೀನಿ ಕೇಳಿ. ನಮ್ಮದೇ ನಾಡಿನ ಒಬ್ಬ ಉದ್ಯಮಿ ಇದ್ದರು, ರಘುನಾಥ್ ಅಂತ ಹೆಸರಿಟ್ಟುಕೊಳ್ಳೋಣ. ಅವರು ರೇಷ್ಮೆ ಸೀರೆಗಳ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು. ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಬೆವರಿನ ಹನಿಗಳಿಂದ ಆ ಕಂಪನಿಯನ್ನು ಬೆಳೆಸಿದರು. ಆದರೆ ವಿಧಿಯಾಟ ನೋಡಿ ಕೆಲವು ವರ್ಷಗಳ ನಂತರ ಅವರದ್ದೇ ಕಂಪನಿಯ ಪಾಲುದಾರರು ಸೇರಿಕೊಂಡು ರಘುನಾಥ್ ಅವರನ್ನು ಕಂಪನಿಯಿಂದ ಹೊರಹಾಕಿದರು. ತಾನು ಹುಟ್ಟುಹಾಕಿದ ಸಂಸ್ಥೆಯಿಂದಲೇ ಹೊರಬರುವುದು ಎಷ್ಟು ನೋವಿನ ಸಂಗತಿ ಗೊತ್ತಾ? ಅದು ಮರಣಕ್ಕೆ ಸಮಾನವಾದ ನೋವು. ಜಗತ್ತಿನ ದೃಷ್ಟಿಯಲ್ಲಿ ರಘುನಾಥ್ ಸೋತು ಹೋದರು. ಎಲ್ಲರೂ ಅಂದರು, ಪಾಪ ರಘುನಾಥ್ ಕಥೆ ಮುಗೀತು ಅಂತ. ಆದರೆ ರಘುನಾಥ್ ಅವರಿಗೆ ಅದು ಅಂತ್ಯವಾಗಿರಲಿಲ್ಲ, ಅದು ಆರಂಭವಾಗಿತ್ತು. ಅವರು ಅಂದುಕೊಂಡರು, ನನ್ನನ್ನು ಕಂಪನಿಯಿಂದ ಹೊರಹಾಕಿರಬಹುದು, ಆದರೆ ನನ್ನಲ್ಲಿರುವ ಸೃಜನಶೀಲತೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಆ ಮುಂದಿನ 5 ವರ್ಷಗಳು ಅವರ ಜೀವನದ ಅತ್ಯಂತ ಸೃಜನಶೀಲ ವರ್ಷಗಳಾದವು. ಅವರು ಮತ್ತೊಂದು ಹೊಸ ಸಂಸ್ಥೆಯನ್ನು ಕಟ್ಟಿದರು. ಅದು ಹಿಂದಿನದಕ್ಕಿಂತಲೂ 1000 ಪಟ್ಟು ದೊಡ್ಡದಾಗಿ ಬೆಳೆಯಿತು. ಸ್ಟೀವ್ ಜಾಬ್ಸ್ ಎಂಬ ವ್ಯಕ್ತಿ ಆಪಲ್ ಕಂಪನಿಯಲ್ಲಿ ಅನುಭವಿಸಿದ ಅವಮಾನವನ್ನೇ ಅವರು ಒಂದು ವರವಾಗಿಸಿಕೊಂಡಂತೆ ನಮ್ಮ ರಘುನಾಥ್ ಕೂಡ ಕತ್ತಲೆಯನ್ನು ಬೆಳಕಾಗಿಸಿಕೊಂಡರು. ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಬದಲಿಸುವುದು ಹೇಗೆ ಎಂದು ಇವರನ್ನು ನೋಡಿ ಕಲಿಯಬೇಕು. ಸ್ನೇಹಿತರೆ, ನನ್ನಿಂದ ಸಾಧ್ಯವಿಲ್ಲ ಎನ್ನುವುದು ಒಂದು ರೋಗವಿದ್ದಂತೆ.
ಇದಕ್ಕೆ ವಿರುದ್ಧವಾಗಿ ನಾನು ಕಲಿಯುತ್ತೇನೆ, ನಾನು ಬೆಳೆಯುತ್ತೇನೆ ಎನ್ನುವುದು ಒಂದು ಮದ್ದು. ಇದನ್ನೇ ನಾವು ಮನಸ್ಥಿತಿಯ ಬದಲಾವಣೆ ಅಥವಾ ಮೈಂಡ್ಸೆಟ್ ಶಿಫ್ಟ್ ಅಂತ ಕರಿತೀವಿ. ನೋಡಿ, ಮನುಷ್ಯನ ಮನಸ್ಸು ಒಂದು ತೋಟದ ಹಾಗೆ. ಅಲ್ಲಿ ನೀವು ಕಳೆ ಬೆಳೆಸುತ್ತೀರೋ ಅಥವಾ ಹೂವಿನ ಗಿಡ ಬೆಳೆಸುತ್ತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಫಿಕ್ಸ್ಡ್ ಮೈಂಡ್ಸೆಟ್ ಇರುವವರು ಸಣ್ಣ ಕಷ್ಟ ಬಂದರೂ ಅಯ್ಯೋ ನನಗೆ ಅದೃಷ್ಟ ಇಲ್ಲ ಅಂತ ಹಣೆ ಬಡ್ಕೊಳ್ತಾರೆ. ಆದರೆ ಗ್ರೋತ್ ಮೈಂಡ್ಸೆಟ್ ಅಥವಾ ಬೆಳೆಯುವ ಮನಸ್ಥಿತಿ ಇರುವವರು ಕಷ್ಟ ಬಂದಾಗ ಇದರಿಂದ ನಾನೇನು ಕಲಿಯಬಹುದು, ಈ ಸಮಸ್ಯೆಯನ್ನು ನಾನು ಹೇಗೆ ಪರಿಹರಿಸಬಹುದು ಎಂದು ಯೋಚಿಸುತ್ತಾರೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಳ್ಳಿಗಳಲ್ಲಿ ಅಜ್ಜಿ ಮಾಡುವ ಅಡುಗೆಗೆ ಒಂದು ವಿಶೇಷ ರುಚಿ ಇರುತ್ತೆ. ಭೀಮಣ್ಣ ಅಂತ ಒಬ್ಬ ಹಿರಿಯರಿದ್ದರು. ಅವರ ಕೈಯಿಂದ ಮಾಡಿದ ಮಸಾಲೆ ದೋಸೆ ತಿಂದರೆ ಎಂಥವರು ಬಾಯಿ ಚಪ್ಪರಿಸಬೇಕಿತ್ತು. ಅವರಿಗೆ ವಯಸ್ಸಾದ ಮೇಲೆ ಈ ರುಚಿಯನ್ನು ಜಗತ್ತಿಗೆ ಪರಿಚಯಿಸಬೇಕು ಅನ್ನಿಸ್ತು. ಅವರು ತಮ್ಮ ಮಸಾಲೆ ಪುಡಿಯನ್ನು ಹಿಡ್ಕೊಂಡು ಊರೂರು ಅಳೆದರು. ಎಷ್ಟೋ ಹೋಟೆಲ್ ಮಾಲೀಕರು ಅವರನ್ನು ಗೇಲಿ ಮಾಡಿದರು. ಈ ವಯಸ್ಸಲ್ಲಿ ನಿನಗ್ಯಾಕೆ ಬೇಕು ಇದೆಲ್ಲ ಎಂದು ಬಾಗಿಲು ಮುಚ್ಚಿದರು. ಒಮ್ಮೆಯಲ್ಲ, ಎರಡಲ್ಲ, 1000 ಬಾರಿ ತಿರಸ್ಕಾರ ಅನುಭವಿಸಿದರು. ಆದರೆ ಭೀಮಣ್ಣ ಬಿಡಲಿಲ್ಲ. ನನ್ನ ರುಚಿಯ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮುಂದುವರೆದರು. ಕೊನೆಗೆ ಒಬ್ಬರೇ ಒಬ್ಬರು ಅವರಿಗೆ ಅವಕಾಶ ಕೊಟ್ಟರು. ಇವತ್ತು ಆ ರುಚಿ ಜಗತ್ತಿನಾದ್ಯಂತ ಹಬ್ಬಿದೆ. KFC ಚಿಕನ್ ಕಥೆಯೂ ಇದೆ, ನಮ್ಮ ಭೀಮಣ್ಣನ ಛಲವೂ ಇದೆ. ತಿರಸ್ಕಾರ ಎನ್ನುವುದು ನಮ್ಮನ್ನು ತಡೆಯುವ ಗೋಡೆಯಲ್ಲ, ಅದು ನಾವು ಏರಬೇಕಾದ ಮೆಟ್ಟಿಲು. ಮತ್ತೊಂದು ಅದ್ಭುತವಾದ ಉದಾಹರಣೆ ಅಂದ್ರೆ ವಿಜ್ಞಾನಿ ವಿಶ್ವೇಶ್ವರಯ್ಯನವರ ಅಂತಹ ಮೇಧಾವಿಗಳು. ಅವರು ಒಂದು ಹೊಸ ಆವಿಷ್ಕಾರ ಮಾಡುವಾಗ 1000 ಬಾರಿ ಸೋತರು. ದೀಪ ಹಚ್ಚಲು ಹೋದಾಗ 10,000 ಬಾರಿ ದೀಪ ಉರಿಯಲೇ ಇಲ್ಲವಂತೆ. ಆಗ ಯಾರೋ ಕೇಳಿದ್ರಂತೆ, ಏನ್ ಸಾರ್ 10,000 ಬಾರಿ ಸೋತ್ರಲ್ಲ, ಬೇಜಾರಾಗಲ್ವಾ ಅಂತ. ಅದಕ್ಕೆ ಅವರು ನಗ್ತಾ ಹೇಳಿದ್ರಂತೆ, ನಾನು ಸೋತಿಲ್ಲಪ್ಪ, ದೀಪ ಯಾವ 10,000 ರೀತಿಯಲ್ಲಿ ಉರಿಯಲ್ಲ ಅನ್ನೋದನ್ನ ಕಂಡುಹಿಡಿದಿದ್ದೀನಿ ಅಷ್ಟೇ. ಎಂತಹ ಅದ್ಭುತ ಆಲೋಚನೆ ಅಲ್ವಾ? ಇದನ್ನೇ ನಾವು ಕಲಿಯಬೇಕಾಗಿರೋದು. ನಾನು ಫೇಲ್ ಆದೆ ಅನ್ನೋದಕ್ಕೂ ನಾನು ಕಲಿಯುವ ದಾರಿಯಲ್ಲಿದ್ದೇನೆ ಅನ್ನೋದಕ್ಕೂ ಇರುವ ವ್ಯತ್ಯಾಸವೇ ನಿಮ್ಮ ಗೆಲುವನ್ನು ನಿರ್ಧರಿಸುತ್ತೆ. ಈಗ ನಾನು ನಿಮಗೆ ಒಂದು ಚಿಕ್ಕ ಅಭ್ಯಾಸ ಹೇಳ್ತೀನಿ. ಇದನ್ನ ದೃಶ್ಯೀಕರಣ ಅಥವಾ ವಿಶುವಲೈಸೇಷನ್ ಅಂತ ಕರೀತಾರೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ನೀವು ಏನಾಗಬೇಕು ಅಂದುಕೊಂಡಿದ್ದೀರೋ ಅದನ್ನು ಈಗಲೇ ಆಗಿದ್ದೀನಿ ಅಂತ ಕಲ್ಪಿಸಿಕೊಳ್ಳಿ. ನಿಮಗೆ ಒಂದು ಸುಂದರವಾದ ಮನೆ ಬೇಕಾ? ಆ ಮನೆಯ ಒಳಗೆ ನೀವು ನಡೆದಾಡುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಿಮಗೆ ಒಂದು ಒಳ್ಳೆ ಕೆಲಸ ಬೇಕಾ? ಆ ಕುರ್ಚಿಯ ಮೇಲೆ ನೀವು ಕುಳಿತುಕೊಂಡು ಸಹಿ ಹಾಕುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಇದು ಕೇವಲ ಹಗಲುಗನಸಲ್ಲ. ಜಿಮ್ ಕ್ಯಾರಿ ಎಂಬ ನಟ ತನ್ನ ಹತ್ತಿರ ಬಿಡಿಗಾಸು ಇಲ್ಲದಿದ್ದಾಗ ತನಗೆ ತಾನೇ 1 ಕೋಟಿ ರೂಪಾಯಿಯ ಚೆಕ್ ಬರೆದುಕೊಂಡು ಜೇಬಿನಲ್ಲಿ ಇಟ್ಟುಕೊಂಡಿದ್ದನಂತೆ. ಪ್ರತಿದಿನ ಅದನ್ನು ನೋಡಿ ನಾನು ಶ್ರೀಮಂತನಾಗುತ್ತೇನೆ ಅಂತ ನಂಬಿದ್ದನಂತೆ. ಕೆಲವೇ ವರ್ಷಗಳಲ್ಲಿ ಅದು ನಿಜವಾಯಿತು. ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ನಾವು ಏನನ್ನು ಪದೇ ಪದೇ ಹೇಳುತ್ತೇವೋ, ತೋರಿಸುತ್ತೇವೋ ಅದು ನಿಜವಾಗುವ ಶಕ್ತಿ ಪಡೆಯುತ್ತದೆ. ಸ್ನೇಹಿತರೆ, ಇದೆಲ್ಲದರ ಜೊತೆಗೆ ಅತ್ಯಂತ ಮುಖ್ಯವಾದದ್ದು ಸತತ ಪ್ರಯತ್ನ. ನೀರು ಬಂಡೆಯ ಮೇಲೆ ಹರಿಯುವಾಗ ಬಂಡೆ ಗಟ್ಟಿಯಾಗಿರುತ್ತೆ, ನೀರು ಮೃದುವಾಗಿರುತ್ತೆ. ಆದರೆ ಸತತವಾಗಿ ಹರಿಯುವ ನೀರು ಆ ಕಠಿಣ ಬಂಡೆಯನ್ನು ಸೀಳುವ ಶಕ್ತಿ ಹೊಂದಿರುತ್ತೆ. ಅದೇ ರೀತಿ ನಾವು ಮಾಡುವ ಕೆಲಸದಲ್ಲಿ ನಿರಂತರತೆ ಇರಬೇಕು. ಇವತ್ತು ಮಾಡಿ ನಾಳೆ ಬಿಟ್ಟರೆ ಗೆಲುವು ಸಿಗಲ್ಲ. ನೀವು ಬಿಟ್ಟುಕೊಡುವ ಆ ಕ್ಷಣ ಇದೆಯಲ್ಲ, ಬಹುಶಃ ಅದೇ ಕ್ಷಣದಲ್ಲಿ ಬೇರೊಬ್ಬರು ಗೆಲ್ಲುತ್ತಿರಬಹುದು. ಆದ್ದರಿಂದ ಯಾವತ್ತೂ ಎಂತಹದ್ದೇ ಪರಿಸ್ಥಿತಿ ಬರಲಿ ಬಿಟ್ಟುಕೊಡಬೇಡಿ. ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ಏನೇ ಹೇಳಲಿ, ನಿಮ್ಮ ಪರಿಸ್ಥಿತಿ ಎಷ್ಟೇ ಕರಾಳವಾಗಿರಲಿ, ನಿಮ್ಮ ಮನಸ್ಸಿನ ದೀಪವನ್ನು ಆರಲು ಬಿಡಬೇಡಿ. ನೆನಪಿಡಿ, ನೀವು ಹುಟ್ಟಿರೋದು ಸಾಮಾನ್ಯರಾಗಿ ಬದುಕಿ ಸಾಯುವುದಕ್ಕಲ್ಲ. ನೀವು ಹುಟ್ಟಿರೋದು ಒಂದು ಇತಿಹಾಸ ಸೃಷ್ಟಿಸೋದಕ್ಕೆ. ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ. ನನ್ನಿಂದ ಆಗಲ್ಲ ಅನ್ನೋ ಪದವನ್ನು ನಿಮ್ಮ ನಿಘಂಟಿನಿಂದ ಕಿತ್ತು ಹಾಕಿ. ನಾನು ಕಲಿಯುತ್ತೇನೆ, ನಾನು ಸಾಧಿಸುತ್ತೇನೆ ಅನ್ನೋದನ್ನ ಉಸಿರಾಗಿಸಿಕೊಳ್ಳಿ. ನಮ್ಮ ಜೀವನ ಒಂದು ಅದ್ಭುತವಾದ ಪಯಣ. ಇಲ್ಲಿ ಸೋಲುಗಳು ಬರುತ್ತವೆ, ಅವಮಾನಗಳು ಬರುತ್ತವೆ. ಅವೆಲ್ಲವೂ ನಮಗೆ ದಾರಿ ತೋರಿಸುವ ಸೂಚನಾ ಫಲಕಗಳಿದ್ದಂತೆ. ಯಾವುದೂ ಶಾಶ್ವತವಲ್ಲ. ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಆದರೆ ನಿಮ್ಮ ಛಲ, ನಿಮ್ಮ ನಂಬಿಕೆ ಶಾಶ್ವತವಾಗಿರಲಿ. ಈ ಮಾತುಗಳು ನಿಮ್ಮಲ್ಲಿ ಒಂದು ಸಣ್ಣ ಕಿಡಿಯನ್ನಾದರೂ ಹೊತ್ತಿಸಿದ್ದರೆ ಈ ದಿನ ಸಾರ್ಥಕ. ಎಲ್ಲರಿಗೂ ಒಳ್ಳೆಯದಾಗಲಿ, ಗೆಲುವು ನಿಮ್ಮದಾಗಲಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.